ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಹೇ ಮಟ್ಟಣ್ಣ, ಡಬ್ಬಿ ಹಣ ಎಲ್ಲಿ? ನಾನು ಹೇಳ್ತಾ ಇಲ್ಲ ಇದನ್ನು, ನಾನು ಕೇಳ್ತಾ ಇಲ್ಲ ಇದನ್ನು. ಅನಿತಾ ಕಾಸರಗೋಡು ಮೇಡಮ್ ಅವ್ರು ಕೇಳ್ತಾ ಇದ್ದಾರೆ. ಅನಿತಾ ಕಾಸರಗೋಡು ಮೇಡಮ್ ಅವರೇ, ವೆಲ್ಕಮ್ ಟು ದ ಚಕ್ರವರ್ತಿ ಶೋ. ಅನಿತಾ ಮೇಡಮ್ ಅವರು 2 ವರ್ಷಗಳಿಂದ ಹೋರಾಟಗಾರ್ತಿಯಾಗಿದ್ದರು. ಆದರೆ ಇವಾಗ ಹೇಳ್ತಾ ಇದ್ದಾರೆ ನಾನು ಹೋರಾಟಗಾರ್ತಿ ಅಲ್ಲ, ನಾನು ಈ ಮಟ್ಟನ್ನ, ಈ ತಿಮ್ಮ, ಆಮೇಲೆ ಜಯಂತ ಇವರೆಲ್ಲ ಬಂಡವಾಳಗಳನ್ನು ಬಯಲಿಗೆಳಿತೀನಿ, ನಾನು ಹೋರಾಟಗಾರ್ತಿ ಅಲ್ಲ ಅಂತಕ್ಕಂಥ ಮಾತನ್ನು ಅನಿತಾ ಕಾಸರಗೋಡು ಮೇಡಮ್ ಅವರು ಹೇಳಿದ್ದಾರೆ. ಅವ್ರು ಹೇಳಿರ್ತಕ್ಕಂಥ ಹೇಳಿಕೆಗಳಿಗೆ ಇಲ್ಲಿ ನಾನು ಕೌಂಟರ್ ಕೊಡೋದಕ್ಕಂತೂ ಬಂದಿಲ್ಲ. ಆದರೆ ಅದಕ್ಕೆ ಸರಿಯಾಗಿ ಉತ್ತರವನ್ನು ಕೊಟ್ಟ ಹೋಗಬೇಕನ್ನೋದು ಈ ಚಕ್ರವರ್ತಿ ಈ ಶೋನನ್ನು ಪ್ರಾರಂಭ ಮಾಡಿದಾನೆ. ಕಮೆಂಟ್ ಮಾಡೋದು ಮಾತ್ರ ತಪ್ಪಿಸ್ಬೇಡ್ರಿ, ಯಾಕಂದ್ರೆ ಅಂಥ ಮೇಡಮ್ ಯಂಗ್ ಹುಡುಗರು, ಸ್ಮಾರ್ಟ್ ಹುಡುಗರು ಅಂದಾರ. ಖರೇ ಹೇಳ್ರಿ, ನಾ ಸ್ಮಾರ್ಟ್ ಅದೇನೇನು. ಕಮೆಂಟ್ ಮಾಡ್ರೆ ತಪ್ಪಿಸ್ಬೇಡ್ರಿ, ಅನಿತಾ ಮೇಡಮ್ ಬೇಜಾರಾಗ್ತದೆ. ಅನಿತಾ ಮೇಡಮ್ ಅವ್ರು ಹೇಳ್ತಾರ, ಅವರು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಮಟ್ಟಣ್ಣನವರವರು ಅವ್ರ ಹತ್ರ ಡಬ್ಬಿ ಹಣ ಬಂದದ. ಈ ಹೋರಾಟ ಅಂತಕ್ಕಂಥದ್ದು ಇದು ಹಣ ಗಳಿಸ್ತಕ್ಕಂಥ ಹೋರಾಟ, ಸೌಜನ್ಯನ ಹೋರಾಟ ಅನ್ನೋದು ಹಣ ಗಳಿಸೋ ಹೋರಾಟ ತಂದ ಅವ್ರ ಯೂಟ್ಯೂಬ್ ಚಾನಲಲ್ಲಿ ಕೂತ್ಕೊಂಡು ಸ್ಮಾರ್ಟಾಗಿ ಕಿವ್ಯಾಗಿದ ಹಾಕ್ಕೊಂಡು ಕೂದಲ ಹಿಂಗೆ ಬಿಟ್ಕೊಂಡು ಹಿಂಗೆ ಕೂತ್ಕೊಂಡು ಭಾಳ ಚಂದ ಹೇಳ್ತಿರ್ತಾರೆ. ಅವರು ಹೆಂಗೆ ಹೇಳ್ತಾರಪ್ಪ ಅಂದ್ರೆ ಅದನ್ನ ಆಮೇಲೆ ಹೇಳ್ತೀನಿ. ಸೊ ಅನಿತಾ ಮೇಡಮ್ ಅವ್ರಿಗೆ ನಾನು ಹೇಳೋದು ಇಷ್ಟ ಅಲ್ಲ, SIT ನಿಮ್ಮಪ್ಪನ ಮನಿದು ಅಲ್ಲ, ನಮ್ಮಪ್ಪನ ಮನಿದು ಅಲ್ಲ. ಓಕೆ, SIT ಅವರು ಮೊಟ್ಟ ಮೊದಲ ಬಾರಿಗೆ ತನಿಖೆ ಮಾಡಿದ್ದೆ ಮಟ್ಟಣ್ಣನವರ್, ಜಯಂತ್ ಆ್ಯಂಡ್ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ. ಇವ್ರಿಗೆ ಎಲ್ಲಿಂದ ಯಾವ್ಯಾವ ಮೂಲಗಳಿಂದ ದುಡ್ಡು ಬಂದದ ಅನ್ನೋದನ್ನ ಮೊದಲು ಚೆಕ್ ಮಾಡಿದ್ರು. ಯಾವುದೇ ಮೂಲಗಳಿಂದ ದುಡ್ಡು ಬಂದಿಲ್ಲ, ಅವ್ರ ಹತ್ರ ಡಬ್ಬಿ ಹಣ ಇಲ್ಲ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ, ಮಟ್ಟಣ್ಣ, ಜಯಂತ್ ಇವರ ಹಿಂದೆ ಸೌಜನ್ಯ ಹೋರಾಟಗಾರರ ವಿರುದ್ಧವಾಗಿ ಕರ್ನಾಟಕ ಗೌರ್ಮೆಂಟ್, ಸಾವಿರ DKC, BJP ಎಲ್ಲ ಕೂಡ ಏನಪ್ಪಾ ಅಂದ್ರೆ ಈ ಸೌಜನ್ಯ ಹೋರಾಟಗಾರರ ಹಿಂದೆ ಇದ್ರು. ಮನಸ್ಸು ಮಾಡಿದ್ರ, ಡಬ್ಬಿ ಹಣ ಇದ್ದಿದ್ರ, ಎಲ್ಲಾದ್ರೂ ಯಾವುದಾದ್ರೂ ದೇಶಗಳಿಂದ ಹಣ ಅವ್ರಿಗೆ ಬಂದಿದ್ರ, ಅವರು ಇವತ್ತಿಗೆ ಹೊರಗಿರ್ತಾ ಇಲ್ಲ, ಜೈಲ್ನಾಗಿರ್ತಾ ಇದ್ರು. ಇದನ್ನ ಯು ಆರ್ ವೆಲ್ ಎಜುಕೇಟೆಡ್, ಇದನ್ನ ನೀವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ಸಲ್ಲದ ಆರೋಪಗಳನ್ನ ಬಂದು ಯೂಟ್ಯೂಬ್ ಚಾನೆಲ್ ಕುತ್ಕೊಂಡು ಬಂದ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ದೇವರಂತ ನಮ್ಮ ಮಟ್ಟಣ್ಣನವ್ರ ಸಾಹೇಬರು ಇವ್ರ ಮೇಲೆ ಸುಳ್ಳು ಆರೋಪಗಳನ್ನ ಮಾಡ್ತಕ್ಕಂಥದ್ದು ಬಂದ್ ಮಾಡಬೇಕು ನೀವು ಮೊದಲು. ನೆಕ್ಸ್ಟ್, ನಮ್ಮ ಅನಿತಾ ಕಾಸರಗೋಡು ಮೇಡಮ್ ಅವ್ರು ಹೇಳ್ತಾರ, ನೋಡ್ರಿ ಅಂತ ಮೇಡಮ್ ನಿಮ್ಗೊಂದು ಮಾತು ಹೇಳ್ತೀನಿ ನಾನು, ನಿಮ್ಮ ಪರ್ಸ್ನಲ್ ಬೇಡ. ನೀವು ಯಾರಿಗೆ ದುಡ್ಡು ಕೊಟ್ರಿ, ನಿಮಗೆ ಯಾರ್ಯಾರು ಮೋಸ ಮಾಡಿದ್ರು, ನನಗೆ ಹಂಗಾಯ್ತು ಹಿಂಗಾಯ್ತು ಆದಾಯ್ತು, ದಯವಿಟ್ಟು ಪರ್ಸ್ನಲ್ ಬೇಡ. ನನಗೆ ಬೇಕಾಗಿರೋದು ಸೌಜನ್ಯ ಹೋರಾಟ ಮಾತ್ರ. ನೀವು ಮುಂದೆ ಬಂದು ಏನು ಹೇಳ್ತೀರಪ್ಪ ಅಂದ್ರೆ, ಸೌಜನ್ಯಳಿಗೆ ಹೋರಾಟ ನ್ಯಾಯವನ್ನು ಕೊಡಿಸೋದಕ್ಕಿಂತನೂ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ, ಮಟ್ಟಣ್ಣ, ಜಯಂತ್ ಇವರ ಬಂಡವಾಳವನ್ನು ಬಯಲಿಗೆಳಿತೀನಿ, ನಾನು ಹೋರಾಟಗಾರ್ತಿ ಅಲ್ಲ. ಹಾಗಾದರೆ 2 ವರ್ಷ ಇಲ್ಲಿ ಎದಕ್ಕೆ ಬಂದಿದ್ದಿ? ರೊಕ್ಕ ಸಿಗ್ತದಂತ ಬಂದಿದ್ದೆ? ರೊಕ್ಕ 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 ಎಷ್ಟು ಬೇಕಲ್ಲೇ ರೊಕ್ಕ? ರೊಕ್ಕ ಬೇಕಂತ ಬಂದಿದ್ದೆ ನೀನು? ರೊಕ್ಕ ಸಿಗ್ತದಂತ ಬಂದಿದ್ದೆ ಇಲ್ಲಿ? ನನಗೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ಹೆಲ್ಪ್ ಮಾಡಲಿಲ್ಲ, ನನಗೆ ಅವ್ರು ಸಹಾಯ ಮಾಡಲಿಲ್ಲ ನನ್ನ ಮೇಲೆ ಕೇಸ್ ಆದಾಗ. ಯಾಕೆ ಮಾಡಲಿಲ್ಲ ಗೊತ್ತದ? ನೀನು ಯಾವ ಗ್ಯಾಂಗ್ದವಳು ಅನ್ನೋದು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿಗೆ ಆವಾಗನ ಗೊತ್ತಿತ್ತು ಮೇಡಮ್, ಆವಾಗನ ಗೊತ್ತಿತ್ತು. 30 ವರ್ಷ ಆಯ್ತು ಅವ್ರು ಹೋರಾಟ ಮಾಡ್ತಾರ ಧರ್ಮಸ್ಥಳದ ಅಲ್ಲಿ ಅನ್ಯಾಯದ ವಿರುದ್ಧ. ಮತ್ತು ನೀನು ಈಗ ಒಂದು ಕಾಂಜಿ ಪಿಂಜಿ 2 ವರ್ಷ 3 ವರ್ಷ ಆಯ್ತು ಬಂದಿರಬಹುದು. ನೀವು ಯಾವ ಕೆಟಗಿರಿಗೆ ಸೇರಿದವರು ಅನ್ನೋದು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿಗೆ ಗೊತ್ತದ, ಅದಕ್ಕಾಗಿ ನಿಮಗೆ ಅವ್ರು ಸಹಾಯ ಮಾಡಲಿಲ್ಲ. ಇದನ್ನು ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಅನಿತಾ ಮೇಡಮ್ ಅವ್ರು ಹೇಳ್ತಾರ, ಇನ್ನು ಮೇಲೆ ನನ್ನ ಆಟ ಶುರು. ನಿಜವಾದ ಮುಖ ನನಗೆ 2 ಮುಖ ಅದ, ಇನ್ನು ಮುಂದೆ 2ನೇ ಮುಖದ ಆಟ ಶುರು. ನಾನು ಏನು ಅನ್ನೋದನ್ನು ತೋರಿಸ್ತೀನಿ ಇವರಿಗೆ ಎಲ್ಲರಿಗೂ. ಇವ್ರ ಬಂಡವಾಳವನ್ನು ಬಯಲಿಗೆ ಮಾಡ್ತೀನಿ. ನಿಜವಾದ ಆಟ ಈಗ ಶುರು ಅಂತಂದು ಹೇಳ್ತಾರಲ್ಲ, ಆಟವೇನು ನೋಟವೇನು ನನಗೆ ಹೇಳಿದ ಮಾತೇನೋ, ಮನದಲ್ಲೇನಿದೆ ಅದನ್ನು ಹೇಳದೆ ಏತಕ್ಕೆ ಕಾಡಿದೆ, ಕನ್ನ ಭಾಷೆ ಸಣ್ಣ ಆಶೆ ತಿಳಿಸಲಾರದ ಒಗಟೇನು, ಏಕೆ ಸುಮ್ಮನೆ ಅಂತ ಮೇಡಮ್, ಏಕೆ ಸುಮ್ಮನೆ ಸುಳ್ಳು ಹೇಳುವೆ ನಿನ್ನ ನಾ ಬಲ್ಲೆನು.
ಸುಳ್ಳ ಹೇಳ್ಕತ್ ಇಲ್ಲಿ ಆಟ ಆಡ್ತೇನೆ, ನನಗೆ ಎರಡೆರಡು ಮುಖ ಅದಾವ, ನನಗೆ ಮೂರು ಮುಖ ಅದಾವ, ಅದನ್ನ ಬಯಲಿಗೆ ಹೇಳ್ತೇನೆ, ಡಬ್ಬಿ ಹಣ ಅದ, ಹೋರಾಟ ಅನ್ನೋದು ಹಣ ಗಳಿಸ್ತಕ್ಕಂಥ ದಂಧೆ. ಮತ್ತೊಂದು ವಿಷಯ ಹೇಳ್ತಾರ, ಅದು ಯಾವುದೂ ಏನಂತಾರಲ್ರಿ, ಅದು ಹೆಣ್ಮಕ್ಳು ಗಂಡು ಮಕ್ಕಳನ್ನ ಏನೋ ಮಾಡ್ತಾರಂತಲ್ರಿ, ಅದ್ರೊಳಗೆ ಏನೋ ಸಿಗಿಸ್ತಾರಂತಲ್ಲ, ಹನಿ ಟ್ರ್ಯಾಪ್. ನಾನು ಯಾಕೆ ಅವ್ರನ್ನ ಹನಿ ಟ್ರ್ಯಾಪ್ ಮಾಡಲಿ? ಆ ಇಬ್ಬರು ಮಂದಿ ಹೆಸರು ತೊಗೊಂಡ್ರೆ ಅವರು, ನಮಗೆ ಬೇಕಾಗಿಲ್ಲ ಅದು ವಿಷಯ. ನಾನು ಯಾಕೆ ಅವ್ರನ್ನ ಹನಿ ಟ್ರ್ಯಾಪ್ ಮಾಡಲಿ? ಅವ್ರ ಹತ್ರ ಏನು ದುಡ್ಡು ಅದ, ಅವ್ರ ಹತ್ರ ಏನೂ ಇಲ್ಲ, ನಾನು ಯಾಕೆ ಅವ್ರು ಅಂತ ಮೇಡಮ್. ಇದರ ಅರ್ಥ ಏನು ದಯವಿಟ್ಟು ನೀವು ತಿಳಿಸ್ಕೊಡ್ಬೇಕಂತ ಮೇಡಮ್. ನಿಮ್ಮ ಬಗ್ಗೆ ಗೌರವ ಅದ, ಯಾಕಂದೇಳಿ ವಯಸ್ಸಿಗೆ ಗೌರವ ಅದ, ನೀವು ಒಂದು ಹೆಣ್ಣೊತ್ತ ಗೌರವ ಅದ. ಆದ್ರೆ ನಿಮಗೆ ವಿಚಾರ ಮತ್ತೊಂದು ಅಂತ ಮೇಡಮ್, ಮತ್ತೊಂದು ಮಾತು ಹೇಳಬೇಕು. ನೀವು ಹೆಂಗಿದ್ದಾಗ ಭಾಳ ಚಂದ ಕಾಣ್ತಿದ್ರಿ, ನಿಮ್ದು ಅದು ನೋಡಿದ್ನಲ್ಲ, ಒಂದು ಫೋಟೋ ನೋಡಿದ್ನಿ, ಹೆಂಗಿದ್ದಾಗ ನೀವು ಸೂಪರಾಗಿ ಕಾಣ್ತಾ ಇದ್ರಿ. ಓಕೆ, ಈಗೂ ನೀವು ಭಾಳ ಚಂದ ಕಾಣ್ತೀರಿ. ಆದರೆ ನಿಮ್ಮ ವಿಚಾರಗಳು, ನಿಮ್ಮ ಆಲೋಚನೆಗಳು ಅದು ಹಂದಿ ಹೇಲು ತಿಂತದಲ್ಲ, ಹಂದಿ ತಲೆಯಾಗ ಹೇಲಂತಾರಲ್ಲ, ಹಂಗದಾವ ನಿಮ್ಮ ವಿಚಾರಗಳು. ಅದನ್ನು ಮೊದಲು ಬದಲಾವಣೆ ಮಾಡ್ಕೊಳ್ರಿ. ಓಕೆ, ಹನಿ ಟ್ರ್ಯಾಪ್ ನಾನು ಯಾಕೆ ಮಾಡಲಿ? ಅವ್ರ ಹತ್ರ ಏನು ದುಡ್ಡು ಅದ ಏನಂತ ಕೇಳ್ತೀರಲ್ಲ, ಹಾಗಾದ್ರೆ ದುಡ್ಡು ಇದ್ದವ್ರನ್ನ ಹನಿ ಟ್ರ್ಯಾಪ್ ಮಾಡ್ತೀರಿ ಮೇಡಮ್? ಈ ಪ್ರಶ್ನೆಗೆ ಉತ್ತರ ಕೊಡ್ರಿ. ನೀವು ಮಾತಾಡಿದ್ದು ಅದನ್ನು ಯಾವ ರೀತಿ ಮಾತಾಡಬೇಕಿತ್ತು ಅನ್ನೋದನ್ನು ಮೊದಲು ನೀವು ತಿಳ್ಕೊಳ್ಬೇಕು. ನೆಕ್ಸ್ಟ್, ಅನಿತಾ ಮೇಡಮ್ ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ, ಯೂಟ್ಯೂಬ್ ಚಾನಲಲ್ಲಿ ಕುತ್ಕೊಂಡು ನನ್ನ ಬಗ್ಗೆ ಮಾತಾಡ್ತಾರಲ್ಲ, ಇವರಿಗೆ ಕೆಲಸ ಇಲ್ಲೇನಾ ಅಂತ. ಮೇಡಮ್, ಕೆಲಸ ಭಾಳ ಅದ. ಕಾಯಕವೇ ಕೈಲಾಸ, ಬಸವನವರ ತತ್ವಗಳನ್ನು ಪಕ್ಕ ಪಾಲಿಸ್ತೀವಿ ನಾವು. ಓಕೆ, ಕಾಯಕವೇ ಕೈಲಾಸ. ನಮ್ಮ ಹತ್ರ ಕೆಲಸ ಭಾಳ ಅದ ಮೇಡಮ್. ಆಮೇಲೆ ಹೆಂಗೆ ಹುಡುಗರು ಕುತ್ಕೊಂಡು ಅವ್ರ ಕೈಯಾಗ ಕಾಲಾಗ ಶಕ್ತಿ ಐತಿಲ್ಲ, ಅವ್ರು ನನ್ನ ಬಗ್ಗೆ ಮಾತಾಡ್ಕೊತು ಯೂಟ್ಯೂಬಲ್ಲಿ ಹಣ ಗಳಿಸಾಕಂದ್ರೆ ನಾನು ಭಿಕ್ಷೆ ಕೊಡ್ತೀನಿ ಮೇಡಮ್. ಅನಿತಾ ಮೇಡಮ್ ಕೈಯಾಗ ದೇವ್ರ ಶಕ್ತಿ ಕೊಟ್ಟಿದ್ದಾನೆ, ಕಾಲಾಗೂ ದೇವ್ರ ಶಕ್ತಿ ಕೊಟ್ಟಿದ್ದಾನೆ. ಈ ಕ್ಷಣ ಈ ದಿನ ಶಕ್ತಿ ಕೊಟ್ಟಿದ್ದಾನೆ, ನಾಳೆ ಗೊತ್ತಿಲ್ಲ. ನಾಳೆಯನ್ನು ನಾನು ಬಲ್ಲಿಲ್ಲ, ನೀವು ಬಲ್ಲಿಲ್ಲ. ಶಕ್ತಿ ಕೊಟ್ಟಿದ್ದಾನೆ, ಸಿಕ್ಕಾಪಟ್ಟೆ ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ ಮತ್ತೊಂದು ಅನಿತಾ ಮೇಡಮ್ ನಿಮ್ಗೊಂದು ಮಾತು ಹೇಳಬೇಕು ನಾನು. ಏನಪ್ಪ ಅಂದ್ರೆ 2013ರಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಅಪಾಯಿಂಟ್ ಆಗಿರ್ತಕ್ಕಂಥ ಅಭ್ಯರ್ಥಿ ನಾನು. ಮಧ್ಯಪ್ರದೇಶ ಜಬಲ್ಪುರದಾಗ ನಾನು ಪೋಸ್ಟಿಂಗ್ ಆಗಿದ್ದು. ಅದನ್ನು ಬಿಟ್ಟಿದ್ದೆ ನಾನು, ಏನೋ ಗೊತ್ತಿಲ್ಲ, ಸೌಜನ್ಯ ಹೇಳಿದ್ದೆ ನಾವು ಹೋರಾಟಕ್ಕೆ ನೀನು ಬರಬೇಕು, ನೀನು ಹೋಗಬೇಡ ಅಂತಂದು. ಕಾರಣಾಂತರಗಳಿಂದ ಬಿಟ್ಟಿದ್ದು. ಆದ್ಮೇಲೆ ಬೇರೆ ನಾನು ಎಜುಕೇಷನ್ ಕಂಟಿನ್ಯೂ ಮಾಡಬೇಕಾಗಿತ್ತು, ಅದಕ್ಕೆ ನಾನು ಬಿಟ್ಟಿದ್ದು ಅದನ್ನು. ಆಮೇಲೆ ಎಷ್ಟೋ ವಿದ್ಯಾರ್ಥಿಗಳು ಕಾಯ್ತಾ ಇದ್ದರು, ಸರ್ ನೀವು ನಮ್ಮನ್ನು ಆರ್ಮಿಗೆ ಕಳಿಸ್ಬೇಕು, ನೀವು ಹೋಗಬೇಡ್ರಿ ಜಾಬ್ಗೆ, ನೀವು ಬರ್ರಿ ತಂದು. ಸೊ ನಾವು ಬಂದ್ವಿ. ಓಕೆ, ಅದ್ರ ಜೊತೆಗೆ ಸೌಜನ್ಯ ಹೋರಾಟದಲ್ಲೂ ಬಂದು ನಮ್ಮ ಕೆಲಸ ಮಾಡೋಕೆ ಭಾಳ ಕೆಲಸ ಅದಾವ. ನಿಮ್ಮ ಬಗ್ಗೆ ಮಾತಾಡೋಕ್ಕಲ್ಲ, ನನಗೆ ಬೇಕಾಗಿರೋದು ಏನಪ್ಪ ಅಂದ್ರೆ, ನೀವು ಸೌಜನ್ಯ ಹೋರಾಟದ ದಾರಿಯನ್ನು ತಪ್ಪಿಸ್ತಾ ಇದ್ದಾರಲ್ಲ, ಅದು ತಪ್ಪು. ನೆಕ್ಸ್ಟ್, ಧರ್ಮಸ್ಥಳದಲ್ಲಿ ನನ್ನ ರಿಲೇಷನ್ ಅದಾರ, ಮಹೇಶ್ ಶೆಟ್ಟಿ, ತಿಮ್ರೊಡ್ಡಿ, ಜಯಂತ, ಮಟ್ಟನ್ನ, ಇವ್ರು ಏನೇನು ಡ್ರಗ್ಸ್ ದಂಧೆ ಮಾಡ್ತಾರ, ಗಾಂಜಾ ದಂಧೆ ಮಾಡ್ತಾರ, ಎಲ್ಲ ನನಗೆ ಗೊತ್ತದ, ಎಲ್ಲ ನನಗೆ ಹೇಳಿದಾರು ಅಂತಂದು ಹೇಳ್ತಿರಲ್ಲ. 2 ವರ್ಷದ ಹಿಂದೆ ಈ ಹೋರಾಟಕ್ಕೆ ನೀವು ಬಂದಾಗ, ಮಹೇಶ್ ಶೆಟ್ಟಿ, ತಿಮ್ರೊಡ್ಡಿ ಅವ್ರ ಜೊತೆ ಇದ್ದಾಗ, ಮಟ್ಟಣ್ಣನವ್ರ ಜೊತೆ ಇದ್ದಾಗ, ನಿಮ್ಮ ರಿಲೇಷನ್ದವರು ನಿಮಗೆ ಹೇಳಿಲ್ಲ ಇವ್ರು ಗಾಂಜಾ ಮಾರ್ತಾರ, ಇವ್ರ ಹತ್ರ ಡಬ್ಬಿ ಹಣ ಅದ, ಇವ್ರು ಸರಿ ಇಲ್ಲ ಅಂತ ನಿಮ್ಗೆ 2 ವರ್ಷದ ಹಿಂದ್ಗಡೆ ಹೇಳಿಲ್ಲ. ಇವತ್ತು ನಿಮ್ಗೆ ಅಲ್ಲಿ ದುಡ್ಡಿಲ್ಲ, ಮೊದಲೇ ಮತ್ತೆ ದುಡ್ಡಿಲ್ಲ, ಒಟ್ಟು ಇಲ್ಲದ ದುಡ್ಡಿಗೆ ಆಸೆ ಪಟ್ಟು ನನಗೆ ಯಾಕೆ ರೊಕ್ಕ ಕೊಡಲಿಲ್ಲ ಅಂತ ತಿಳ್ಕೊಂಡು ಅಪಪ್ರಚಾರ ಮಾಡೋದು ಕೇಳ್ತಿದ್ದೀರಿ. ಯಾಕೆ ನಿಮ್ಮ ರಿಲೇಷನ್ದವರು ಸೌಜನ್ಯಗಳನ್ನ ಯಾರು ಕೊಲೆ ಮಾಡಿದ್ರು ಅನ್ನೋದನ್ನು ಹೇಳಿಲ್ಲ? ಹೇಳಿಲ್ಲ. ಪದ್ಮಲತಾ ಅವಳನ್ನು ಯಾರು ಕೊಲೆ ಮಾಡಿದ್ರು ಅಂತ ಹೇಳಿಲ್ಲ. ಆನೆ ಮಾವುತನನ್ನು ಯಾರು ಕೊಲೆ ಮಾಡಿದ್ರು ಅಂತ ನಿಮ್ಮ ರಿಲೇಷನ್ದವ್ರು ಹೇಳಿಲ್ಲ. ಮಟ್ಟಣ್ಣನವ್ರ ಬಗ್ಗೆನೇ ಹೇಳಿದರು, ತಿಮ್ರೊಡ್ಡಿ ಅವ್ರ ಬಗ್ಗೆ ಹೇಳಿದರು. ಕೊಲೆಗಾರರು ಯಾರು, ಅತ್ಯಾಚಾರಿಗಳು ಯಾರು ಅನ್ನೋದನ್ನು ಹೇಳಿಲ್ಲ. ಇಲ್ಲ ಸಲ್ಲದ ಸುಳ್ಳುಗಳನ್ನ ತಗೊಂಡು ಬಂದು ಅನಿತಾ ಮೇಡಮ್ ನೀವೇನಾದರೂ ಇಲ್ಲಿ ಬಂದು ಕೂತ್ರೆ ಚಕ್ರವರ್ತಿನೂ 100% ಬಂದು ಕೂತಾನೆ. ಯಾಕೆ ಗೊತ್ತೇನ್ರಿ? PUC ಎಕ್ಸಾಮ್ ನಡೆದವ, ಇನ್ನು ಮುಂದೆ ನಮಗೆ ರಜೆಗಳು ಪ್ರಾರಂಭ ಅದು. ಏಪ್ರಿಲ್ ಮೇನಾಗ ಏನು ಕೆಲಸದ ಅನಿತಾ ಮೇಡಮ್? ಶೋ ಮೇಲೆ ಶೋ ಮಾಡೋಣ. ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ.